ಕೂದಲು ಉದುರುವಿಕೆ, ತಲೆಹೊಟ್ಟು ಮತ್ತು ಬಿಳಿ ಕೂದಲಿಗೆ ಮನೆಮದ್ದುಗಳು ಉಪಯುಕ್ತಾನ? ಕೂದಲಿಗೆ ಸಾಮಾನ್ಯ ಮನೆಮದ್ದುಗಳು ನಿಜವಾಗಿಯೂ ಕೆಲಸ ಮಾಡುತ್ತಾ ಅಥವಾ ಅವು ಕೇವಲ ಮಿತ್ಗಳ? ಯಾರಾದರೂ ಅತಿಯಾದ ಕೂದಲು ಉದುರುವಿಕೆ ಅಥವಾ ತಲೆಹೊಟ್ಟನ್ನು ಅನುಭವಿಸ್ತಾ ಇದ್ರೆ ಎಣ್ಣೆ ಹಚ್ಚೋದ್ರಿಂದ ಉಪಯೋಗ ಆಗೋದಿಲ್ಲ. ಯಾಕಂದರೆ ಎಣ್ಣೆ ಹಚ್ಚಿದಾಗ ಅತಿಯಾಗಿ ಮಸಾಜ್ ಮಾಡ್ತೀವಿ ಮತ್ತು ನಮ್ಮ ಕೂದಲು ಈಗಾಗಲೇ ದುರ್ಬಲ ಹಂತದಲ್ಲಿದ್ದರೆ ಮಸಾಜ್ ಮಾಡೋದ್ರಿಂದ ಇನ್ನೂ ಉದುರತ್ತೆ. ಯಾರಿಗಾದರೂ ತಲೆಹೊಟ್ಟು ಇದ್ದರೆ ಅದು ಹೆಚ್ಚಾಗತ್ತೆ. ಆದ್ದರಿಂದ ಈ ಹಂತದಲ್ಲಿ ಎಣ್ಣೆ ಹಚ್ಚೋದ್ರಿಂದ ಸಹಾಯ ಆಗೋದಿಲ್ಲ. ಯಾರಿಗಾದರೂ ಸ್ವಲ್ಪ ಕಡಿಮೆ ಕೂದಲು ಉದುರುವಿಕೆ ಇದ್ದರೆ ಎಣ್ಣೆ ಹಚ್ಚೋದ್ರಿಂದ ಖಂಡಿತವಾಗೂ ಸಹಾಯ ಆಗುತ್ತೆ. ಯಾಕಂದರೆ ಅದು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ ಮತ್ತು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ. ತಲೆಹೊಟ್ಟು ಒಣ ನೆತ್ತಿಯ ಮೇಲೆ ಮಾತ್ರ ಉಂಟಾಗುತ್ತೆ ಮತ್ತು ಎಣ್ಣೆ ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ ಅಂತ ನಂಬ್ತಾರೆ. ಆದರೆ ಇದು ನಿಜ ಅಲ್ಲ. ಎಣ್ಣೆ ಹಚ್ಚೋದ್ರಿಂದ ತಲೆಹೊಟ್ಟು ಹೆಚ್ಚಾಗತ್ತೆ. ನಿಜವಾಗಿ ಏನಾಗುತ್ತೆ ಅಂತಂದರೆ ನಮ್ಮ ಕೂದಲು ಈಗಾಗಲೇ ಹೆಚ್ಚುವರಿ ಎಣ್ಣೆಯನ್ನು ಹೊಂದಿದೆ. ಇದು ತಲೆಹೊಟ್ಟಿಗೆ ಕಾರಣ ಆಗುತ್ತೆ. ಹೆಚ್ಚು ಎಣ್ಣೆ ಹಚ್ಚೋದ್ರಿಂದ ಅದು ಜಿಗುಟಾಗುತ್ತೆ ಮತ್ತು ಹೆಚ್ಚು ಕೂದಲು ಉದುರುವಿಕೆಗೆ ಕಾರಣ ಆಗುತ್ತೆ. ಆದ್ದರಿಂದ ತಲೆಹೊಟ್ಟು ಇದ್ದರೆ ಎಣ್ಣೆಯನ್ನು ಬಳಸಲೇಬಾರ್ದು. ಒಂದು ಬಿಳಿ ಕೂದಲನ್ನು ಕತ್ತರಿಸೋದ್ರಿಂದ ಹೆಚ್ಚು ಬಿಳಿ ಕೂದಲು ಉಂಟಾಗತ್ತೆ ಅನ್ನೋದು ಕೂಡ ಸಂಪೂರ್ಣ ಸುಳ್ಳು. ಕೂದಲಿನ ಸೀಲು ತುದಿಗಳನ್ನು ಶಾಂಪೂ ಅಥವಾ ಇತರ ಉತ್ಪನ್ನಗಳಿಂದ ಸರಿಪಡಿಸಬಹುದು ಅನ್ನೋ ಕಲ್ಪನೆ ಕೂಡ ಶುದ್ಧ ಸುಳ್ಳು. ಕೂದಲಿನ ಸೀಲು ತುದಿಗಳನ್ನು ಕತ್ತರಿಸುವ ಮೂಲಕ, ಅಂದರೆ ಸ್ವಲ್ಪ ಕೂದಲನ್ನು ಕತ್ತರಿಸುವ ಮೂಲಕ ನಾವು ಈಗಾಗಲೇ ಇರುವ ಸೀಲು ತುದಿಗಳನ್ನು ಸರಿಪಡಿಸ್ಕೊಳ್ಬೋದು. ಮತ್ತಷ್ಟು ಸೀಲು ತುದಿಗಳನ್ನು ತಡೆಯೋಕೆ ನಾವು ಉತ್ತಮವಾದ ಶಾಂಪೂ, ಹೇರ್ ಮಾಸ್ಕ್ ಮತ್ತು ಹೇರ್ ಕಂಡೀಷನರ್ ಅನ್ನು ಬಳಸಬಹುದು. ನಾವು ಅವುಗಳನ್ನು ಸರಿಯಾಗಿ ಬಳಸಿದ್ರೆ ಅವು ಕಾಣಿಸ್ಕೊಳ್ಳೋದಿಲ್ಲ. ಕೂದಲನ್ನ ಬಿಗಿಯಾಗಿ ಅಥವಾ ಬಿಗಿಯಾದ ಬನ್ನಲ್ಲಿ ಕಟ್ಟೋದ್ರಿಂದ ಅದು ವೇಗವಾಗಿ ಬೆಳೆಯುತ್ತೆ ಅನ್ನೋ ಕಲ್ಪನೆ ಸಂಪೂರ್ಣ ಸುಳ್ಳು. ಕೂದಲನ್ನ ತುಂಬಾ ಬಿಗಿಯಾಗಿ ಕಟ್ಟಿದ್ರೆ ಹೆಚ್ಚು ಕೂದಲು ಉದುರುವಿಕೆ ಉಂಟಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.